ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಚಾನೆಲ್ಗೆ ನಿಮ್ಗೆ ಆತ್ಮೀಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಮನೆ ಮತ್ತು ತನ್ನ ಸಂಬಂಧಿಕರ ಮಧ್ಯದಲ್ಲಿರುವುದು ಅತ್ಯಂತ ಸುರಕ್ಷಿತವಾದ ಜಾಗ ಎಂದು ಅನಿಸುತ್ತದೆ. ಆದ್ರೆ ಅದೇ ಮನೆಯಲ್ಲಿ, ಅದೇ ಸಂಬಂಧಿಕರ ಮಧ್ಯದಲ್ಲಿ ನಿಮ್ಮ ಜೊತೆ ಒಂದು ಘೋರ ಅನ್ಯಾಯ ನಡೆದರೆ, ನಮ್ಮ ಸ್ವಂತ ಅಣ್ಣ ತಮ್ಮ, ಅಕ್ಕ ತಂಗಿಯರ ಮೇಲಿನ ನಂಬಿಕೆಯೇ ಹುಸಿಯಾದಾಗ ಏನ್ ಮಾಡ್ಬೇಕು? ಇವತ್ತಿನ ನಮ್ಮ ಕಥೆ ಒಂದು ಸತ್ಯ ಘಟನೆಯನ್ನು ಆಧರಿಸಿದೆ. ಇದು ಉತ್ತರ ಪ್ರದೇಶದ ಸೀತಾಪುರದಲ್ಲಿ ವಾಸಿಸುತ್ತಿದ್ದ ಮೋಹಿತ್ ಎಂಬ ಯುವಕನ ಕಥೆ. ಈ ಕಥೆ ಕೇಳುವಾಗ ನಿಮ್ಗೆ ನಿಮ್ಮ ಸುತ್ತಮುತ್ತ ಇರುವ ಜನರ ಬಗ್ಗೆಯೇ ಒಂದು ಕ್ಷಣ ಭಯ ಆಗಬಹುದು ಮತ್ತು ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಎಂಬ ಗೊಂದಲ ಶುರುವಾಗಬಹುದು. ಬನ್ನಿ, ಇವತ್ತಿನ ಈ ಭಯಾನಕ ಕಥೆಯನ್ನು ಕೇಳೋಣ. ವರ್ಷ 2019. ಮೋಹಿತ್ ತಾನೇ ತನ್ನ 12ನೇ ತರಗತಿಯನ್ನು ಮುಗಿಸಿದ್ದ. ರಿಸಲ್ಟ್ ಬರುವುದಕ್ಕೆ ಇನ್ನೂ ಸಮಯವಿತ್ತು. ಮೋಹಿತ್ ಓದಿನಲ್ಲಿ ಅಷ್ಟು ಮುಂದೆ ಇರಲಿಲ್ಲ. ತರಗತಿಯಲ್ಲಿ ಹಿಂದಿನ ಬೆಂಚಿನಲ್ಲಿ ಕೂರುವುದು, ತನ್ನ ಸ್ನೇಹಿತರ ಜೊತೆ ಚೇಷ್ಟೆ ಮಾಡುವುದು, ಶಿಕ್ಷಕರಿಗೆ ತಲೆನೋವು ತರುವುದು ಇವನ ನಿತ್ಯ ಕಾಯಕವಾಗಿತ್ತು. ಶಾಲೆಯಿಂದ ಪದೇ ಪದೇ ಇವನ ತಂದೆಗೆ ದೂರುಗಳು ಹೋಗುತ್ತಿದ್ದವು. ತಂದೆ ಬಂದು ಬೈದರೂ ಕೂಡ ಮೋಹಿತ್ ತನ್ನ ತುಂಟಾಟಗಳನ್ನು ಬಿಟ್ಟಿರಲಿಲ್ಲ. ಆದ್ರೆ ಮೋಹಿತ್ ತನ್ನ ಮನಸ್ಸಿನಲ್ಲಿ ತನ್ನನ್ನು ತಾನು ಒಬ್ಬ ದೊಡ್ಡ ಹೀರೋ ಎಂದು ಭಾವಿಸಿದ್ದ. ರೊಮ್ಯಾಂಟಿಕ್ ಸಿನಿಮಾಗಳನ್ನು ನೋಡಿ ತಾನು ತುಂಬಾ ಹ್ಯಾಂಡ್ಸಮ್ ಆಗಿದ್ದೇನೆ, ಯಾವ ಹುಡುಗಿ ಬೇಕಾದರೂ ತನ್ನ ಬಲೆಯಲ್ಲಿ ಬೀಳುತ್ತಾಳೆ ಮತ್ತು ತಾನು ಎಲ್ಲಿ ಹೋದರೂ ಹುಡುಗಿಯರು ತನ್ನ ಹಿಂದೆ ಬರುತ್ತಾರೆ ಎಂಬ ಅತಿಯಾದ ಆತ್ಮವಿಶ್ವಾಸ ಅವನಿಗಿತ್ತು. ತನ್ನ ಶಾಲಾ ಜೀವನ ಮುಗಿದ ನಂತರ ಮುಂದೇನು ಎಂಬ ಪ್ರಶ್ನೆ ಬಂದಾಗ ಮೋಹಿತ್ಗೆ ಮುಂಬೈಗೆ ಹೋಗಿ ಕಾಲೇಜು ಹುಡುಕಬೇಕು ಮತ್ತು ಮುಂಬೈನ ಐಷಾರಾಮಿ ಜೀವನವನ್ನು ಅನುಭವಿಸಬೇಕು ಎಂಬ ಆಸೆ ಹುಟ್ಟಿತು. ಸೀತಾಪುರದಂತಹ ಸಣ್ಣ ಊರಿನಿಂದ ಮುಂಬೈಗೆ ಹೋಗಿ ಅಲ್ಲಿ ಸಿನಿಮಾ ರಂಗದಲ್ಲಿ ಬಣ್ಣ ಹಚ್ಚಬೇಕು, ನಟನಾಗಬೇಕು ಎಂಬ ದೊಡ್ಡ ಕನಸು ಅವನಲ್ಲಿತ್ತು. ಇದಕ್ಕಾಗಿ ಅವನು ತನ್ನ ಮನೆಯವರ ಜೊತೆ ಸಾಕಷ್ಟು ಜಗಳವಾಡಿ ಕೊನೆಗೂ ಮುಂಬೈಗೆ ಹೋಗಲು ಒಪ್ಪಿಗೆ ಪಡೆದ. ಮೋಹಿತ್ಗೆ ಕೇವಲ 19 ವರ್ಷ ವಯಸ್ಸಾಗಿದ್ದರಿಂದ ಅವನ ತಂದೆ ಅವನನ್ನು ಒಂಟಿಯಾಗಿ ಮುಂಬೈಗೆ ಕಳುಹಿಸಲು ಇಷ್ಟಪಡಲಿಲ್ಲ. ಆದ್ದರಿಂದ ಅವರು ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಅಣ್ಣನ ಮಗಳು, ಅಂದರೆ ಮೋಹಿತ್ನ ದೊಡ್ಡಪ್ಪನ ಮಗಳಾದ ರಾಧಿಕಾಳ ಮನೆಯಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು. ರಾಧಿಕಾಗೆ ಆಗ 27 ವರ್ಷ ವಯಸ್ಸು. ಆಕೆ ಮುಂಬೈನಲ್ಲಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಳು ಮತ್ತು 2 ಬೆಡ್ರೂಮ್ನ ಒಂದು ಫ್ಲ್ಯಾಟ್ನಲ್ಲಿ ಬಾಡಿಗೆಗೆ ಇದ್ದಳು. ತನ್ನ ತಂದೆಯ ಮಾತಿನಂತೆ ಮೋಹಿತ್ ರೈಲು ಹತ್ತಿ ಮುಂಬೈ ತಲುಪಿದ. ಮೋಹಿತ್ ಮುಂಬೈಗೆ ಕಾಲಿಟ್ಟಿದ್ದೇ ತಡ ಅವನಿಗದೊಂದು ಹೊಸ ಪ್ರಪಂಚದಂತೆ ಕಂಡಿತು. ರೈಲ್ವೆ ನಿಲ್ದಾಣಕ್ಕೆ ಬಂದ ತನ್ನ ಕಸಿನ್ ಸಿಸ್ಟರ್ ರಾಧಿಕಾಳ ಜೊತೆ ಅವಳ ಮನೆಗೆ ಹೋದ. 20 ಅಂತಸ್ತಿನ ದೊಡ್ಡ ಕಟ್ಟಡ, ಲಿಫ್ಟ್, ರಾಧಿಕಾಳ ಸುಂದರವಾದ ಅಪಾರ್ಟ್ಮೆಂಟ್ ನೋಡಿ ಅವನು ತುಂಬಾನೇ ಖುಷಿಪಟ್ಟ. ತಾನು ಕೂಡ ಒಂದು ದಿನ ಮುಂಬೈನಲ್ಲಿ ಇದೇ ರೀತಿ ಒಂದು ಸ್ವಂತ ಮನೆಯನ್ನು ಖರೀದಿಸುತ್ತೇನೆ ಎಂದು ತನ್ನ ಅಕ್ಕನ ಬಳಿ ಹೇಳಿಕೊಂಡ. ಅದಕ್ಕೆ ರಾಧಿಕಾ, ಇದು ನನ್ನ ಸ್ವಂತ ಮನೆಯಲ್ಲ, ನಾನು ದುಡಿಯುವ ಅರ್ಧ ಸಂಬಳ ಇದರ ಬಾಡಿಗೆಗೆ ಹೋಗುತ್ತದೆ ಎಂದು ನಗುತ್ತಾ ಹೇಳಿದಳು. ಮೊದಲನೇ ದಿನವೆಲ್ಲ ತುಂಬಾ ಚೆನ್ನಾಗಿ ಕಳೆಯಿತು. ಮೋಹಿತ್ ಮತ್ತು ರಾಧಿಕಾ ಸೇರಿಕೊಂಡು ಮುಂಬೈನ 2-3 ಕಾಲೇಜುಗಳನ್ನು ಸುತ್ತಿ ನೋಡಿದರು. ಕಾಲೇಜುಗಳು ಮೋಹಿತ್ಗೆ ತುಂಬಾ ಇಷ್ಟವಾಯಿತು. ಆದರೆ ಅಲ್ಲಿನ ಫೀಸ್ ಲಕ್ಷಗಳಲ್ಲಿದ್ದ ಕಾರಣ ಅವರು ವಾಪಸ್ ಮನೆಗೆ ಬಂದರು. ಎಲ್ಲವೂ ಸುಗಮವಾಗಿ ನಡೆಯುತ್ತಿತ್ತು, ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಮೋಹಿತ್ ಕೇವಲ 1 ವಾರದ ಮಟ್ಟಿಗೆ ಮುಂಬೈಗೆ ಬಂದಿದ್ದ, ಆದರೆ ಮುಂದೆ ಆಗಲಿದ್ದ ಘಟನೆ ಅವನ ಇಡೀ ಜೀವನವನ್ನೇ ಬದಲಾಯಿಸಲಾಗಿತ್ತು. ಸಮಯ 2020 ಜನವರಿ ತಿಂಗಳು. ಪ್ರಪಂಚದೆಲ್ಲೆಡೆ ಕೊರೋನಾ ಎಂಬ ಮಹಾಮಾರಿ ಅಪ್ಪಳಿಸಿತ್ತು. ನಮ್ಮ ದೇಶದಲ್ಲೂ ಸಂಪೂರ್ಣ ಲಾಕ್ಡೌನ್ ಘೋಷಣೆಯಾಯಿತು. ಪ್ರಧಾನಿ ಮೋದಿಯವರು ಟಿವಿಯಲ್ಲಿ ಬಂದು ಎಲ್ಲರೂ ಮನೆಯಲ್ಲೇ ಇರಬೇಕು, ಯಾರೂ ಹೊರಬರಬಾರದು ಎಂದು ಆದೇಶ ನೀಡಿದರು. ಈ ಲಾಕ್ಡೌನ್ ಮೋಹಿತ್ಗೆ ಶುರುವಿನಲ್ಲಿ ತುಂಬಾ ಖುಷಿ ಕೊಟ್ಟಿತ್ತು. ಮುಂಬೈನಲ್ಲಿ ಕೇವಲ 1 ವಾರ ಇರಬೇಕಿದ್ದ ತನಗೆ ಈಗ ಇನ್ನೂ 15 ದಿನಗಳ ಕಾಲ ಇಲ್ಲಿಯೇ ಇರಲು ಅವಕಾಶ ಸಿಕ್ಕಿತಲ್ಲ ಎಂದು ಅವನು ಸಂಭ್ರಮಿಸಿದ. ತನ್ನ ತಂದೆಗೆ ಫೋನ್ ಮಾಡಿ ಪರಿಸ್ಥಿತಿ ತಿಳಿಸಿದಾಗ ತಂದೆ ಕೂಡ ಲಾಕ್ಡೌನ್ ಮುಗಿಯುವವರೆಗೂ ಅಲ್ಲಿಯೇ ಅಕ್ಕನ ಜೊತೆ ಸುರಕ್ಷಿತವಾಗಿರು ಎಂದು ತಿಳಿಸಿದರು. ಮೋಹಿತ್ ಮತ್ತು ರಾಧಿಕಾ ಮನೆಯಲ್ಲಿ ಟಿವಿ ನೋಡ್ತಾ, ಅಡುಗೆ ಮಾಡ್ತಾ ಆರಾಮವಾಗಿ ಕಾಲ ಕಳೆಯುತ್ತಿದ್ದರು. ಆದರೆ ರಾಧಿಕಾಳ ಮನಸ್ಸಿನಲ್ಲಿ ಒಂದು ಬೇರೆಯದೇ ಆದ ತಳಮಳ ಶುರುವಾಯಿತು. ರಾಧಿಕಾಗೆ ಆಫೀಸ್ನಲ್ಲಿ ಪರಿಚಯವಾದ ಒಬ್ಬ ಬಾಯ್ಫ್ರೆಂಡ್ ಇದ್ದ. ಅವನು ವಾರಕ್ಕೆ 2 ಬಾರಿ ಆಕೆಯ ಫ್ಲ್ಯಾಟ್ಗೆ ಬರುತ್ತಿದ್ದ. ಆದರೆ ಈಗ ಲಾಕ್ಡೌನ್ ಕಾರಣದಿಂದಾಗಿ ಅವನು ಬರಲು ಸಾಧ್ಯವಾಗುತ್ತಿರಲಿಲ್ಲ. ಇದು ರಾಧಿಕಾಳನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ವಿಚಲಿತಳನ್ನಾಗಿ ಮಾಡಿತ್ತು.
ಹೀಗೆ 1 ವಾರ ಕಳೆಯಿತು. ಆ ದಿನ ರಾತ್ರಿ ಮೋಹಿತ್ ಮತ್ತು ರಾಧಿಕಾ ಒಟ್ಟಿಗೆ ಊಟ ಮುಗಿಸಿದರು. ನಂತರ ರಾಧಿಕಾ ತನ್ನ ರೂಮಿಗೆ ಮಲಗಲು ಹೋದಳು. ಮೋಹಿತ್ ಮಾತ್ರ ಹಾಲ್ನಲ್ಲಿರುವ ಸೋಫಾ ಮೇಲೆ ಕುಳಿತು ಟಿವಿಯಲ್ಲಿ ಸಿನಿಮಾ ನೋಡುತ್ತಿದ್ದ. ಮನೆಯಲ್ಲಿ ಅವನಿಗೆ ಇಷ್ಟೊಂದು ಟಿವಿ ನೋಡಲು ಅವಕಾಶ ಸಿಗುತ್ತಿರಲಿಲ್ಲ. ಹಾಗಾಗಿ ಅವನು ಮುಕ್ತವಾಗಿ ಸಿನಿಮಾಗಳನ್ನು ಎಂಜಾಯ್ ಮಾಡುತ್ತಿದ್ದ. ಸಮಯ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. 1 ಗಂಟೆಯ ಹಿಂದೆ ಮಲಗಲು ಹೋಗಿದ್ದ ರಾಧಿಕಾ ಇದ್ದಕ್ಕಿದ್ದಂತೆ ಅಳುತ್ತಾ ಹೊರಗೆ ಬಂದಳು. ತನ್ನ ಅಕ್ಕ ಅಳುತ್ತಿರುವುದನ್ನು ನೋಡಿ ಮೋಹಿತ್ಗೆ ಆಶ್ಚರ್ಯವಾಯಿತು. ಅವನು ಆಕೆಯ ಹತ್ತಿರ ಹೋಗಿ, ಅಕ್ಕ ಏನಾಯ್ತು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದ. ಅಳುತ್ತಿದ್ದ ರಾಧಿಕಾ ನೇರವಾಗಿ ಬಂದು ತನ್ನ ತಮ್ಮ ಮೋಹಿತನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಮೋಹಿತ್ ಆಕೆಯನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ. ಆದರೆ ಇದ್ದಕ್ಕಿದ್ದಂತೆ ರಾಧಿಕಾಳ ಮುಖಭಾವ ಬದಲಾಯಿತು. ಆಕೆ ಅಳುವುದನ್ನು ನಿಲ್ಲಿಸಿ ಒಬ್ಬ ವಂಚಕಿಯಂತೆ ವರ್ತಿಸಲು ಶುರುಮಾಡಿದಳು. ಆಕೆ ಮೋಹಿತನ್ನು ಸೋಫಾ ಮೇಲೆ ತಳ್ಳಿ ಅವನ ಜೊತೆ ಬಲವಂತವಾಗಿ ಅಸಭ್ಯವಾಗಿ ವರ್ತಿಸಲು ಮುಂದಾದಳು. ಮೋಹಿತ್ ಇದನ್ನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ. ಸಿನಿಮಾಗಳನ್ನು ನೋಡಿ ತಾನೊಬ್ಬ ದೊಡ್ಡ ಹೀರೋ ಎಂದು ಭಾವಿಸಿದ್ದ ಮೋಹಿತ್ನ ಆತ್ಮವಿಶ್ವಾಸ ಅಲ್ಲಿ ನುಚ್ಚುನೂರಾಯಿತು. ತನ್ನಗಿಂತ 10 ವರ್ಷ ದೊಡ್ಡವಳಾದ, ತಾನು ತಾಯಿಯ ಸಮಾನ ಎಂದು ಭಾವಿಸಿದ್ದ ಸ್ವಂತ ಅಕ್ಕನೇ ತನ್ನ ಮೇಲೆ ಈ ರೀತಿ ಎರಗುತ್ತಾಳೆ ಎಂದು ಅವನು ಕನಸಿನಲ್ಲೂ ಎಣಿಸಿರಲಿಲ್ಲ. ಅವನು ತಡೆಗೆಯಲು ಎಷ್ಟೋ ಪ್ರಯತ್ನಿಸಿದ, ಆದರೆ ಆಕೆ ಅವನ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. 10 ರಿಂದ 15 ನಿಮಿಷಗಳ ಕಾಲ ನಡೆದ ಈ ಘೋರ ಘಟನೆಯಿಂದ ಮೋಹಿತ್ ಸಂಪೂರ್ಣವಾಗಿ ಒಡೆದು ಹೋದ. ಎಲ್ಲವೂ ಮುಗಿದ ಮೇಲೆ ರಾಧಿಕಾ ಏನೂ ಆಗಿಲ್ಲವೇನೋ ಎಂಬಂತೆ ಸಹಜವಾಗಿ ವರ್ತಿಸಿದಳು. ಅವಳೇ ಚಹಾ ಮತ್ತು ಬಿಸ್ಕೆಟ್ ತಂದು ಮೋಹಿತ್ಗೆ ಕೊಟ್ಟಳು. ಆದರೆ ಮೋಹಿತ್ ಅವಳ ಜೊತೆ ಒಂದು ಮಾತನ್ನೂ ಆಡಲಿಲ್ಲ. ಅವನಿಗೆ ಹೇಗಾದರೂ ಮಾಡಿ ಈ ಮನೆಯಿಂದ ಹೊರಬಿದ್ದು ತನ್ನ ಊರಿಗೆ ಹೋಗಬೇಕು ಎಂಬ ತುಡಿತವಿತ್ತು. ಆದರೆ ಹೊರಗೆ ಲಾಕ್ಡೌನ್ ಇದ್ದದ್ದರಿಂದ ಅದು ಸಾಧ್ಯವಿರಲಿಲ್ಲ. ತನ್ನ ತಂದೆಗೆ ಫೋನ್ ಮಾಡಿ ನಡೆದ ವಿಷಯವನ್ನು ಹೇಳೋಣ ಎಂದರೆ ಸಮಾಜದಲ್ಲಿ ಯಾರೂ ಒಬ್ಬ ಹುಡುಗನ ಮಾತನ್ನು ನಂಬುವುದಿಲ್ಲ. ತನ್ನ ತಂದೆಯೂ ಕೂಡ ನೀನೇ ನಿನ್ನ ಅಕ್ಕನ ಜತೆ ಅಸಭ್ಯವಾಗಿ ನಡೆದುಕೊಂಡಿದ್ದೀಯಾ ಎಂದು ತನ್ನನ್ನೇ ತಪ್ಪಿತಸ್ಥನನ್ನಾಗಿ ಮಾಡಬಹುದು ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಅವನ ಬಳಿ ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಯಾವುದೇ ಸಾಕ್ಷಿ ಇರಲಿಲ್ಲ. ಆದ್ದರಿಂದ ಅವನು ಮೌನವಾಗಿರುವುದೇ ಒಳ್ಳಿತು ಎಂದು ನಿರ್ಧರಿಸಿದ. ಮುಂದಿನ 5 ದಿನಗಳ ಕಾಲ ಮೋಹಿತ್ ತನ್ನ ರೂಮಿನಿಂದ ಹೊರಬರಲಿಲ್ಲ. ಒಳಗೆ ಕುಳಿತು ಫೋನ್ ನೋಡ್ತಾ ತಂದ ಊಟವನ್ನು ತಿಂದು ಮಲಗುತ್ತಿದ್ದ. 5 ದಿನಗಳ ನಂತರ ಮೋಹಿತ್ಗೆ ಈಗ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿದೆ, ಅಕ್ಕ ಮತ್ತೆ ಆ ರೀತಿ ಮಾಡುವುದಿಲ್ಲ ಎಂದುಕೊಂಡು ಸ್ವಲ್ಪ ಧೈರ್ಯ ಮಾಡಿ ಹಾಲ್ಗೆ ಬಂದು ಟಿವಿ ನೋಡಲು ಕುಳಿತ. ಆದರೆ ರಾಧಿಕಾ ಸುಮ್ಮನಿರಲಿಲ್ಲ. ತನ್ನ ಬಾಯ್ಫ್ರೆಂಡ್ ಜೊತೆ ಫೋನ್ನಲ್ಲಿ ಮಾತನಾಡಿ ಆಕೆಗೆ ಮತ್ತೆ ತನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವ ಆಸೆ ಹುಟ್ಟಿತು. ಆಕೆ ಮತ್ತೆ ತನ್ನ ತಮ್ಮನನ್ನೇ ಗುರಿಯಾಗಿಸಿಕೊಂಡಳು. ಮೋಹಿತ್ ಟಿವಿ ನೋಡುತ್ತಿದ್ದಾಗ ಆಕೆ ಬಂದು ಟಿವಿ ರಿಮೋಟ್ ಕಸಿದುಕೊಂಡು ಒಂದು ಅಸಭ್ಯವಾದ ಸಿನಿಮಾವನ್ನು ಪ್ಲೇ ಮಾಡಿದಳು. ಇದನ್ನು ನೋಡಿದ ಮೋಹಿತ್ಗೆ ಮುಜುರಾಗವಾಗಿ ಅವನು ಎದ್ದು ತನ್ನ ರೂಮಿಗೆ ಹೋಗಲು ಮುಂದಾದ. ಆದರೆ ರಾಧಿಕಾ ಅವನ ಕೈ ಹಿಡಿದು ಎಳೆದು ಮತ್ತೆ ಮೊದಲಿನಂತೆ ಬಲವಂತ ಮಾಡಲು ಶುರುಮಾಡಿದಳು. ಈ ಬಾರಿ ಮೋಹಿತ್ಗೆ ವಿಪರೀತ ಕೋಪ ಬಂದಿತ್ತು. ಅವನು ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ಆಕೆಯನ್ನು ದೂಡಿ ಆಕೆಗೆ ಕಪಾಳಕ್ಕೆ ಬಲವಾಗಿ ಹೊಡೆದ. ನೀನು ಎಂತಹ ಅಕ್ಕ, ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಏರು ಧ್ವನಿಯಲ್ಲಿ ಬೈದ. ಆಗ ರಾಧಿಕಾ ತನ್ನ ಅಸಲಿ ರೂಪವನ್ನು ತೋರಿಸಿದಳು. ಅವಳು ಮೋಹಿತನ್ನು ನೋಡಿ, ನೀನು ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ಅಥವಾ ಮನೆಯವರಿಗೆ ತಿಳಿಸಿದರೆ ನಾನೇ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತೇನೆ. ನೀನು ನನ್ನ ಮೇಲೆ ರೇಪ್ ಮಾಡಲು ಪ್ರಯತ್ನಿಸಿದೆ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ. ನಾನು ಒಬ್ಬ ಹುಡುಗಿ, ಕಾನೂನು ಮತ್ತು ಸಮಾಜ ಇಬ್ಬರೂ ನನ್ನನ್ನೇ ನಂಬುತ್ತಾರೆ. ನಿನ್ನನ್ನು ಜೈಲಿಗೆ ಕಳುಹಿಸುತ್ತೇನೆ ಎಂದು ಬೆದರಿಕೆ ಹಾಕಿದಳು. ಈ ಮಾತು ಕೇಳಿ ಮೋಹಿತ್ ಬೆಚ್ಚುಬಿದ್ದ. ಒಬ್ಬ ಹೆಣ್ಣು ಇಷ್ಟೊಂದು ಕ್ರೂರಿಯಾಗಬಲ್ಲಳು ಎಂದು ಅವನು ಊಹಿಸಿರಲಿಲ್ಲ. ಅವನು ಸೀದಾ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ಮುಂದಿನ ಹಲವಾರು ದಿನಗಳ ಕಾಲ ಲಾಕ್ಡೌನ್ ಮುಗಿಯುವವರೆಗೂ ಅವನು ಅದೇ ನರಕದಲ್ಲಿ ಜೀವಂತ ಶವದಂತೆ ಬದುಕಿದ. ಲಾಕ್ಡೌನ್ ಮುಗಿದ ತಕ್ಷಣ ಮೊದಲ ರೈಲು ಹಿಡಿದು ತನ್ನ ಊರಿಗೆ ವಾಪಸ್ಸಾದ. ಅವನು ತನ್ನ ತಂದೆ ತಾಯಿಗೆ ಈ ವಿಷಯವನ್ನು ಎಂದಿಗೂ ಹೇಳಲಿಲ್ಲ. ಆದರೆ ಇತ್ತೀಚೆಗೆ ತನ್ನ ಆಪ್ತ ಸ್ನೇಹಿತನೊಬ್ಬನ ಬಳಿ ತನ್ನ ಈ ಕಹಿ ಘಟನೆಯನ್ನು ಹಂಚಿಕೊಂಡಿದ್ದ. ಆ ಸ್ನೇಹಿತನೇ ಈ ಕಥೆಯನ್ನು ನಮ್ಮ ಡಾರ್ಕ್ ವಾಯ್ಸ್ ಮತ್ತು ಅದೃಷ್ಟ ಸೂತ್ರ ತಂಡಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಸ್ನೇಹಿತರೆ, ನಮ್ಮ ಸೀಮಿತ ದೃಷ್ಟಿಯಲ್ಲಿ ಯಾವಾಗಲೂ ಹೆಣ್ಣುಮಕ್ಕಳು ಮಾತ್ರ ದೌರ್ಜನ್ಯಕ್ಕೆ ಒಳಗಾಗುತ್ತಾರೆ ಎಂಬ ಭಾವನೆಯಿದೆ. ಆದರೆ ಸಮಾಜದಲ್ಲಿ ಎಷ್ಟೋ ಬಾರಿ ಮುಗ್ಧ ಹುಡುಗರ ಮೇಲೂ ಈ ರೀತಿಯ ಲೈಂಗಿಕ ದೌರ್ಜನ್ಯಗಳು ನಡೆಯುತ್ತದೆ. ಸಮಾಜ ಮತ್ತು ಕಾನೂನು ತಮ್ಮನ್ನು ನಂಬುವುದಿಲ್ಲ ಎಂಬ ಭಯದಿಂದ ಎಷ್ಟೋ ಯುವಕರು ಈ ನೋವನ್ನು ತಮ್ಮಲ್ಲೇ ನುಂಗಿಕೊಳ್ಳುತ್ತಾರೆ. ಸ್ವಂತ ರಕ್ತ ಸಂಬಂಧಿಗಳೇ ಬೆನ್ನಿಗೆ ಚೂರಿ ಹಾಕುವ ಇಂತಹ ಕಾಲದಲ್ಲಿ ನಾವು ಪ್ರತಿಯೊಬ್ಬರ ಬಗ್ಗೆಯೂ ಎಚ್ಚರದಿಂದಿರಬೇಕು. ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಏನು?
ಮೋಹಿತ್ ತನ್ನ ತಂದೆ ತಾಯಿಗೆ ಈ ವಿಷಯವನ್ನು ಹೇಳಬೇಕಿತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ನಿಜ ಹಾಗೂ ರೋಚಕ ಕಥೆಗಳಿಗಾಗಿ ನಮ್ಮ ಅದೃಷ್ಟ ಸೂತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ. ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬಹುದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬಹುದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬಹುದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ.